ಒಂದಿಷ್ಟು ಶವಗಳನ್ನ ಹೂತಾಕಿದ್ದೇನೆ ಅಂತ ಏನು ಮಾಸ್ಕ್ ಹೇಳ್ದ ಚಿನ್ನಯ್ಯ ಏನು ಹೇಳ್ದ. ಅದಾದ ಬಳಿಕ ಒಂದಿಷ್ಟು ಜಾಗನ ಗುಂಡಿ ತೆಗಿ ಕೆಲಸ ಮಾಡಿದ್ರು. ಬಿಟ್ಟರೆ ಧರ್ಮಸ್ಥಳದ ಮುಂದಿನ ಬಂದು ತೆಗೆಯುವ ವ್ಯವಸ್ಥೆ ಆಗ್ತಿತ್ತು. ಈ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗ್ಲೂ ಇದೊಂದು ದುರ್ದೈವ. ನಾವು ಇವನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನಿದ್ದೀವಲ್ಲ, ನಮ್ಮ ಹೇಡಿತನಕ್ಕೆ ನಾವೇ ನಾಚಬೇಕಾಗಿದೆ, ನಾವು ತಲೆ ತಗ್ಗಿಸ್ಬೇಕಾಗಿದೆ. ಈಗೇನು ತಾವು ಹೇಳಿದ್ರಿ ಗುಂಡಿ ತೆಗೆದ್ರು ಅಂತಂದು, ಗುಂಡಿ ತೆಗೆದಿದ್ದು ಭಾಳ ಜನ ಇದಾಗಲೇ ಪೇಪರ್ನಲ್ಲಿ ಮತ್ತು ನ್ಯೂಸಲ್ಲಿ ಎಲ್ಲ ಕಡೆ ಬಂದಿದೆ. ಒಂದು ಗುಂಡಿ ತೆಗೆದ್ರು, 10 ಗುಂಡಿ ತೆಗೆದ್ರು, 15 ಆಯಿತು, 20 ಆಯಿತು, ಎಲ್ಲ ನಡೀತು. ಒಂದೇ ಒಂದರಲ್ಲಿ ಏನೂ ಸಿಗಲಿಲ್ಲ. ಗುಂಡಿ ತೋಡೋದು ಅಂದರೆ ಒಬ್ಬ ಮನುಷ್ಯ ಭಾಳ ಚೆನ್ನಾಗಿ ಹೇಳ್ತಾರೆ ಎಲ್ಲ ಇದರಲ್ಲೂ. ಗುಂಡಿ ತೋಡಿ ಯಾರನ್ನ ಊತ ಹಾಕಿದ್ರೆ 4 ಅಡಿ 5 ಅಡಿ ಒಳಗೆ ಊತ ಹಾಕಿರ್ತಾರೆ. 15 ಅಡಿವರೆಗೂ ತೆಗೆದ್ರೂ ಏನೂ ಕಾಣಲಿಲ್ಲ ಅಂದಾಗ ಇದು ಕಪೋಲಕಲ್ಪಿತ ಮತ್ತು ಇದು ಷಡ್ಯಂತ್ರ ಅನ್ನೋದು ಕಣ್ಣಿಗೆ ಕಾಣುವಂಥದ್ದು ಮತ್ತು ಕೇಳುವಂಥ ವಿಚಾರ ಇದಾಗಿದೆ. ಖಂಡಿತವಾಗ್ಲೂ ಈ ಥರ ಗುಂಡಿ ತೋಡಿ ಈಗಾಗಲೇ ಬಾಹುಬಲಿ ಹಿಂಭಾಗದಲ್ಲಿ ಗುಂಡಿ ತೋಡಿ ಆ ಒಂದು ವ್ಯವಸ್ಥೆನೂ ಕೂಡ ಇದು ಮಾಡಿದ್ದಾರೆ, ಧಕ್ಕೆ ತಂದಿದ್ದಾರೆ ಅಲ್ಲಿ ಬಾಹುಬಲಿ ಬೆಟ್ಟಕ್ಕೆ. ಖಂಡಿತವಾಗ್ಲೂ ತಾವು ಹೇಳಿದಾಗೆ ಇನ್ನು ಮುಂದಕ್ಕೆ ನಾವೇನಾರ ಇನ್ನೂ ಸುಮ್ಮನೆ ಇದ್ದಿದ್ರೆ ಅಥವಾ ಈ ಗೌರ್ಮೆಂಟ್ ಆಗಲಿ ಸರ್ಕಾರ ಆಗಲಿ ಎಚ್ಚೆತ್ತುಕೊಳ್ಳದಲ್ಲೇ ಇದ್ದಿದ್ರೆ ಅವ್ರು ಮುಂದೆ ಬಂದಿಲ್ಲಿ ಗುಂಡಿ ತೆಗೆಯೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆ ಮಟ್ಟಿಗೆ ಈಗಾಗಲೇ ಅವರು ಪೇಪರ್ನಾಗೆ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ನಾನು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮುಖಾಂತರವಾಗಿ ನಾವೆಲ್ಲ ಅಯ್ಯಪ್ಪ ಭಕ್ತರು ಒಟ್ಟಾಗಿ ಈ ಒಂದು ಏನು ಅವಹೇಳನಕಾರವಾಗಿ ಮಾತಾಡ್ತಾ ಇದ್ದಾರೆ ಕಾಮಂದ್ರ ಬಗ್ಗೆ. ಕಾಮಂದ್ರು ಅಂದರೆ ದೇವ್ರ ಸಮಾನ ಅಂತ ಅನ್ಕೊಂತೀವಿ. ಅವ್ರ ಹೆಸರಿಡಿದು ನಾವು ಉಚ್ಚಾರಣೆ ಮಾಡೋದಕ್ಕೂ ನಾವು ಅದು ತಪ್ಪು ಅನ್ನೋ ಭಾವನೆಯಲ್ಲಿ ನಾವು ಇರೋವಂಥ ಜನ ನಾವು, ಅಂಥ ಭಕ್ತರು. ಅವ್ರ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಅವಹೇಳನಕಾರವಾಗಿ ಮಾತಾಡಿರೋದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀವಿ. ತಾವು ಎಷ್ಟು ವರ್ಷಗಳಿಂದ ದೇವಸ್ಥಾನಕ್ಕೆ ಬರ್ತಿದ್ದೀರಿ, ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ನಾನು ರಾಧಾಕೃಷ್ಣ ಮೆಣ್ಣನ್, ಉಡುಪಿ ಜಿಲ್ಲಾ ಅಧ್ಯಕ್ಷರು, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಉಡುಪಿ ಜಿಲ್ಲೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಒಂದು ಸೇವಾ ಕಾರ್ಯಕ್ರಮ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಈ ರಾಜ್ಯದ 23 ಜಿಲ್ಲೆಯಲ್ಲಿದೆ. ಈ ದೇಶದಲ್ಲಿ 18 ರಾಜ್ಯದಲ್ಲಿದೆ. ಸಹಸ್ರಾರು ಸಾಧಾರಣ 15-20 ಸಾವಿರ ಶಿಬಿರಗಳಿವೆ. ಉದ್ದೇಶ ಇಷ್ಟೇ, ನಮ್ಮದು ಸೇವೆ ಸಂತಕ್ಕೆ ಕಮ್ಮಿ, ಸಮಾಜಕ್ಕೆ ಜಾಸ್ತಿ. ಈ ದೃಷ್ಟಿಯಿಂದ ನಾವು ಒಂದಂದರೆ ಟೋಟಲ್ ನಮ್ಮ ಉದ್ದೇಶ ಹಿಂದುತ್ವದಲ್ಲಿ ಯಾವುದೇ ದೇವಸ್ಥಾನ ಇರಲಿ, ಈಗ ನಾವು ನೋಡ್ತಾ ಇದ್ದೇವೆ ಕಾಶಿಯಲ್ಲಿ ಇರಲಿ, ಅಯೋಧ್ಯೆಯಲ್ಲಿ ಇದೇ ರೀತಿ ಷಡ್ಯಂತ್ರ ಮಾಡಿ ನಮಗೆ ಇಷ್ಟು ವರ್ಷ ಆಯಿತು. ಅದೇ ರೀತಿ ನಮ್ಮ ಧರ್ಮಸ್ಥಳಕ್ಕೆ ಬುಡಕ್ಕೆ ಬಂದಿದೆ. ಆ ದೃಷ್ಟಿಯಿಂದ ನಾವು ಎಲ್ಲ ಜಿಲ್ಲೆಯಿಂದ ಆಲ್ರೆಡಿ ಪ್ರತಿಭಟನೆ ಮಾಡಿದ್ದೇವೆ. ನಿನ್ನೆದ್ದು ನಮಗೆ ಷಡ್ಯಂತ್ರ ಗೊತ್ತಾದ ಮೇಲೆ ನಾವು ಇಡೀ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ಇಡೀ ರಾಜ್ಯದ ಪ್ರಮುಖರು ನಾವು ಬಂದು ಮೊನ್ನೆ ಕಾವಂತರಿಗೆ ನಾವು ಭೇಟಿ ಮಾಡಿ ನಿಮ್ಮೊಟ್ಟಿಗೆ ನಾವು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಇಡೀ ರಾಜ್ಯ ಜನತೆ ಇದೆ ಅಂತ ಹೇಳಲಿಕ್ಕೆ ನಾವು ಬಂದದ್ದು ಅಷ್ಟೇ. ಇಲ್ಲಿಗ ಏನಂದರೆ ತೆಗ್ಗಳನ್ನು ತಗ್ಸೋಂಥ ಮಾಡಿದಂಥ ಕೆಲಸ ಸುಖದಾರಿ ಚಿನ್ನಯ್ಯನಿದ್ದಾನೆ, ಅವನು ಏನು ಮಾಡ್ಬೋದು ಮುಂದೆ ಅಂತ ನಿಮ್ಮ ಅಭಿಪ್ರಾಯ ಪ್ರಕಾರ? ಇಷ್ಟೊಂದು ಧಾರ್ಮಿಕ ಮನೆ ಧಕ್ಕೆ ತಂದಿದ್ದಾನೆ, ನಿಮ್ಮ ಮನಸ್ಸಿಗೆ ಯಾವ ರೀತಿ ಬೇಜಾರಾಗಿದೆ ಅಂತ? ಸ್ವಾಮಿ ಶರಣಂ. ನಾನು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು. ನನ್ನ ಜಿಲ್ಲೆಯಲ್ಲಿ ನಮ್ಮ ಅಭಿಮಾನ ಅಂತ ಹೇಳ್ಬೋದು ಧರ್ಮಸ್ಥಳ ಕ್ಷೇತ್ರ. ನೋಡಿ, ಈ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಸುಳ್ಳು ದೂರು ಅನ್ನು ಕೊಟ್ಟಾಗ ಮೊದಲು ಬಂದು ನಾವು ಕಾವಂದರಿಗಿರ್ಬೋದು ದೇವಸ್ಥಾನಕ್ಕೆ ಬೆಂಬಲ ಕೊಟ್ಟವರು ನನ್ನ ಸಂಘಟನೆ. ನಾನು ಅದರಲ್ಲಿ ನನಗೆ ಅಭಿಮಾನ ಇದೆ. ಯಾರನ್ನು ನಾವು ಒಂದೇ ಸೆಕೆಂಡಲ್ಲಿ ಆಲೋಚನೆ ಮಾಡಿ ನಾವು ಬಂದವರು. ಹಾಗೆ ತಾವು ಕೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ನಮ್ಮ ಸರ್ಕಾರದ ದುಡ್ಡು, ನಾವು ತೆರಿಗೆದಾರರ ದುಡ್ಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇಲ್ಲಿ ಗುಂಡಿ ತೆಗಲಿಕ್ಕೂ. ಅವನಿಂದನೇ ವಸೂಲು ಮಾಡಬೇಕು. ಯಾರು ಅದು ಸುಳ್ಳು ದೂರು ಕೊಟ್ಟಿದ್ದಾನೆ ಅವನ ಸೊತ್ತಿರ್ಬೋದು, ಅದನ್ನು ಮಾರಿ ಸರ್ಕಾರಕ್ಕೆ ಕಟ್ಟಬೇಕು. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಅವನನ್ನು ಬಿಡಬಾರ್ದು. ಎಲ್ಲ ಅವನದು ಏನೆಲ್ಲ ಆಸ್ತಿ ಇದೆ, ಅವನಿಗೆ ಬೆಂಬಲ ಕೊಟ್ಟವರು ಯಾರಿದ್ದಾರೆ ಅದೆಲ್ಲ ಆಸ್ತಿ ಮಾರಿ ನಮ್ಮ 1 ಪೈಸೆ ನಮ್ಮ ಪಾಕೆಟಿಂದ ಹೋಗಬಾರ್ದು. ಅದಕ್ಕೆ ಆ ಖರ್ಚಿಗೆ ಅದರ ಬಡ್ಡಿ ಸಮೇತ ತೆಗಿಬೇಕು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೇನೆ, ನಮ್ಮ ಸಮಾಜ ವಿರೋಧಿಗಳಿರ್ಬೋದು, ಹಿಂದೂ ಸಮಾಜದ ಯಾರಿರಲಿ, ಯಾವೇ ಧರ್ಮದವರು ಇರಲಿ, ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಮ್ಮ ಸಮಾಜದೊಳಗೆ ಇರುವ ವಿಷಯಗಳು ಸರಿಪಡಿಸಲಿಕ್ಕೆ ನಮಗೆ ತಾಕತ್ತಿದೆ. ಭಾರತದ 110 ಕೋಟಿ ಹಿಂದೂಗಳಿಗೆ ತಾಕತ್ತಿದೆ. ನಿಮ್ಮ ಸಹಾಯ ಬೇಡ. ನೀವು ಪುತ್ತೂರಿನಲ್ಲಿ ಆದಾಗ ನೀವು ಅಲ್ಲಿ ಓಡಿ ಬರ್ತೀರಿ, ಮಂಗಳೂರಿನಲ್ಲಿ ಆದಾಗ ಓಡಿ ಬರ್ತೀರಿ, ಉಡುಪಿಯಲ್ಲಿ ನೀವು ಮಾಡಿ. ನಿಮ್ಮ ಸಮಾಜದೊಳಗೆ ಹಲವಾರು ವಿಷಯಗಳಿದೆ, ಬೇಡದು, ಅದನ್ನು ಸರಿ ಮಾಡಿ. ಅದನ್ನು ಬಿಟ್ಟು ನಾವು ನಮ್ಮ ಸಮಾಜದೊಳಗೆ ನೀವು ಇನ್ನು ಬಂದರೆ ನಾವು ಬಿಡುದಿಲ್ಲ ಅಂತೇಳಿ ನಿಮಗೆ ಒಂದು ವಾಣಿ ಕೊಡ್ತಾ ಇದ್ದೇನೆ. ನಾನು ಇವತ್ತು ಈ ಧರ್ಮಸ್ಥಳದ ವಿಷಯದಲ್ಲಿ ಅದನ್ನು ಮುಗಿಸಿಬಿಡಿ. ನೀವು ಇನ್ನು ಮುಂದೆ ಬಂದರೆ ನಾವು ಈ ರೀತಿಯಲ್ಲಿ ನಾನು ನೋಡಿ ದೂರದಲ್ಲಿ ನಾವು ಮಾತು ಕೊಟ್ಟು ನಾವು ನಿಲ್ಲುವವರಲ್ಲ. ನಾವೇನು ಮಾಡ್ಬೇಕಂತೇಳಿ ನಮ್ಗೆ ಗೊತ್ತಿದೆ, ಶಕ್ತಿ ಇದೆ. ಒಂದಿಷ್ಟು ಶವಗಳನ್ನ ಹೂತಾಕಿದ್ದೇನೆ ಅಂತ ಏನು ಮಾಸ್ಕ್ ಹೇಳ್ದ ಚಿನ್ನಯ್ಯ ಏನು ಹೇಳ್ದ. ಅದಾದ ಬಳಿಕ ಒಂದಿಷ್ಟು ಜಾಗನ ಗುಂಡಿ ತೆಗಿ ಕೆಲಸ ಮಾಡಿದ್ರು. ಬಿಟ್ಟರೆ ಧರ್ಮಸ್ಥಳದ ಮುಂದಿನ ಬಂದು ತೆಗೆಯುವ ವ್ಯವಸ್ಥೆ ಆಗ್ತಿತ್ತು. ಈ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗ್ಲೂ ಇದೊಂದು ದುರ್ದೈವ. ನಾವು ಇವನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನಿದ್ದೀವಲ್ಲ, ನಮ್ಮ ಹೇಡಿತನಕ್ಕೆ ನಾವೇ ನಾಚಬೇಕಾಗಿದೆ, ನಾವು ತಲೆ ತಗ್ಗಿಸ್ಬೇಕಾಗಿದೆ.
ಈಗೇನು ತಾವು ಹೇಳಿದ್ರಿ ಗುಂಡಿ ತೆಗೆದ್ರು ಅಂತಂದು, ಗುಂಡಿ ತೆಗೆದಿದ್ದು ಭಾಳ ಜನ ಇದಾಗಲೇ ಪೇಪರ್ನಲ್ಲಿ ಮತ್ತು ನ್ಯೂಸಲ್ಲಿ ಎಲ್ಲ ಕಡೆ ಬಂದಿದೆ. ಒಂದು ಗುಂಡಿ ತೆಗೆದ್ರು, 10 ಗುಂಡಿ ತೆಗೆದ್ರು, 15 ಆಯಿತು, 20 ಆಯಿತು, ಎಲ್ಲ ನಡೀತು. ಒಂದರಲ್ಲಿ ಏನೂ ಸಿಗಲಿಲ್ಲ. ಗುಂಡಿ ತೋಡೋದು ಅಂದರೆ ಒಬ್ಬ ಮನುಷ್ಯ ಭಾಳ ಚೆನ್ನಾಗಿ ಹೇಳ್ತಾರೆ ಎಲ್ಲ ಇದರಲ್ಲೂ. ಗುಂಡಿ ತೋಡಿ ಯಾರನ್ನ ಊತ ಹಾಕಿದ್ರು 4 ಅಡಿ 5 ಅಡಿ ಒಳಗೆ ಊತ ಹಾಕಿರ್ತಾರೆ. 15 ಅಡಿವರೆಗೂ ತೆಗೆದ್ರೂ ಏನೂ ಕಾಣಲಿಲ್ಲ ಅಂದಾಗ ಇದು ಕಪೋಲಕಲ್ಪಿತ ಮತ್ತು ಇದು ಷಡ್ಯಂತ್ರ ಅನ್ನೋದು ಕಣ್ಣಿಗೆ ಕಾಣುವಂಥದ್ದು ಮತ್ತು ಕೇಳುವಂಥ ವಿಚಾರ ಇದಾಗಿದೆ. ಖಂಡಿತವಾಗ್ಲೂ ಈ ಥರ ಗುಂಡಿ ತೋಡಿ ಈಗಾಗಲೇ ಬಾಹುಬಲಿ ಹಿಂಭಾಗದಲ್ಲಿ ಗುಂಡಿ ತೋಡಿ ಆ ಒಂದು ವ್ಯವಸ್ಥೆನೂ ಕೂಡ ಇದು ಮಾಡಿದ್ದಾರೆ, ಧಕ್ಕೆ ತಂದಿದ್ದಾರೆ ಅಲ್ಲಿ ಬಾಹುಬಲಿ ಬೆಟ್ಟಕ್ಕೆ. ಖಂಡಿತವಾಗ್ಲೂ ತಾವು ಹೇಳಿದಾಗೆ ಇನ್ನು ಮುಂದಕ್ಕೆ ನಾವೇನಾರ ಇನ್ನೂ ಸುಮ್ಮನೆ ಇದ್ದಿದ್ರೆ ಅಥವಾ ಈ ಗೌರ್ಮೆಂಟ್ ಆಗಲಿ ಸರ್ಕಾರ ಆಗಲಿ ಎಚ್ಚೆತ್ತುಕೊಳ್ಳದಲ್ಲೇ ಇದ್ದಿದ್ರೆ ಅವ್ರು ಮುಂದೆ ಬಂದಿಲ್ಲಿ ಗುಂಡಿ ತೆಗೆಯೋದ್ರಲ್ಲಿ ಏನೂ ಅನುಮಾನ ಇಲ್ಲ. ಆ ಮಟ್ಟಿಗೆ ಈಗಾಗಲೇ ಅವರು ಪೇಪರ್ನಾಗೆ ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ನಾನು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮುಖಾಂತರವಾಗಿ ನಾವೆಲ್ಲ ಅಯ್ಯಪ್ಪ ಭಕ್ತರು ಒಟ್ಟಾಗಿ ಈ ಒಂದು ಏನು ಅವಹೇಳನಕಾರವಾಗಿ ಮಾತಾಡ್ತಾ ಇದ್ದಾರೆ ಕಾಮಂದ್ರ ಬಗ್ಗೆ. ಕಾಮಂದ್ರು ಅಂದರೆ ದೇವ್ರ ಸಮಾನ ಅಂತ ಅನ್ಕೊಂತೀವಿ. ಅವ್ರ ಹೆಸರಿಡಿದು ನಾವು ಉಚ್ಚಾರಣೆ ಮಾಡೋದಕ್ಕೂ ನಾವು ಅದು ತಪ್ಪು ಅನ್ನೋ ಭಾವನೆಯಲ್ಲಿ ನಾವು ಇರುವಂಥ ಜನ ನಾವು, ಅಂಥ ಭಕ್ತರು. ಅವ್ರ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಅವಹೇಳನಕಾರವಾಗಿ ಮಾತಾಡಿರೋದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀವಿ. ತಾವು ಎಷ್ಟು ವರ್ಷಗಳಿಂದ ದೇವಸ್ಥಾನಕ್ಕೆ ಬರ್ತಿದ್ದೀರಿ, ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ನಾನು ರಾಧಾಕೃಷ್ಣ ಮೆಣ್ಣನ್, ಉಡುಪಿ ಜಿಲ್ಲಾ ಅಧ್ಯಕ್ಷರು, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ, ಉಡುಪಿ ಜಿಲ್ಲೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಒಂದು ಸೇವಾ ಕಾರ್ಯಕ್ರಮ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಈ ರಾಜ್ಯದ 23 ಜಿಲ್ಲೆಯಲ್ಲಿದೆ. ಈ ದೇಶದಲ್ಲಿ 18 ರಾಜ್ಯದಲ್ಲಿದೆ. ಸಹಸ್ರಾರು ಸಾಧಾರಣ 15-20 ಸಾವಿರ ಶಿಬಿರಗಳಿವೆ. ಉದ್ದೇಶ ಇಷ್ಟೇ, ನಮ್ಮದು ಸೇವೆ ಸಂತಕ್ಕೆ ಕಮ್ಮಿ, ಸಮಾಜಕ್ಕೆ ಜಾಸ್ತಿ. ಈ ದೃಷ್ಟಿಯಿಂದ ನಾವು ಒಂದಂದರೆ ಟೋಟಲ್ ನಮ್ಮ ಉದ್ದೇಶ ಹಿಂದುತ್ವದಲ್ಲಿ ಯಾವುದೇ ದೇವಸ್ಥಾನ ಇರಲಿ, ಈಗ ನಾವು ನೋಡ್ತಾ ಇದ್ದೇವೆ ಕಾಶಿಯಲ್ಲಿ ಇರಲಿ, ಅಯೋಧ್ಯೆಯಲ್ಲಿ ಇದೇ ರೀತಿ ಷಡ್ಯಂತ್ರ ಮಾಡಿ ನಮಗೆ ಇಷ್ಟು ವರ್ಷ ಆಯಿತು. ಅದೇ ರೀತಿ ಈ ನಮ್ಮ ಧರ್ಮಸ್ಥಳಕ್ಕೆ ಬುಡಕ್ಕೆ ಬಂದಿದೆ. ಆ ದೃಷ್ಟಿಯಿಂದ ನಾವು ಎಲ್ಲ ಜಿಲ್ಲೆಯಿಂದ ಆಲ್ರೆಡಿ ಪ್ರತಿಭಟನೆ ಮಾಡಿದ್ದೇವೆ. ನಿನ್ನೆದ್ದು ನಮಗೆ ಷಡ್ಯಂತ್ರ ಗೊತ್ತಾದ ಮೇಲೆ ನಾವು ಇಡೀ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ಇಡೀ ರಾಜ್ಯದ ಪ್ರಮುಖರು ನಾವು ಬಂದು ಮೊನ್ನೆ ಕಾವಂತರಿಗೆ ನಾವು ಭೇಟಿ ಮಾಡಿ ನಿಮ್ಮೊಟ್ಟಿಗೆ ನಾವು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಇಡೀ ರಾಜ್ಯ ಜನತೆ ಇದೆ ಅಂತ ಹೇಳಲಿಕ್ಕೆ ನಾವು ಬಂದದ್ದು ಅಷ್ಟೇ. ಇಲ್ಲಿಗ ಏನಂದರೆ ತೆಗ್ಗಳನ್ನು ತಗ್ಸೋವಂಥ ಮಾಡಿದಂಥ ಕೆಲಸ ಸುಖದಾರಿ ಚಿನ್ನಯ್ಯನಿದ್ದಾನೆ, ಅವನು ಏನು ಮಾಡ್ಬೋದು ಮುಂದೆ ಅಂತ ನಿಮ್ಮ ಅಭಿಪ್ರಾಯ ಪ್ರಕಾರ? ಇಷ್ಟೊಂದು ಧಾರ್ಮಿಕ ಭಾವನೆ ಧಕ್ಕೆ ತಂದಿದ್ದಾನೆ, ನಿಮ್ಮ ಮನಸ್ಸಿಗೆ ಯಾವ ರೀತಿ ಬೇಜಾರಾಗಿದೆ ಅಂತ? ಸ್ವಾಮಿ ಶರಣಂ. ನಾನು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು. ನನ್ನ ಜಿಲ್ಲೆಯಲ್ಲಿ ಒಂದು ನಮ್ಮ ಅಭಿಮಾನ ಅಂತ ಹೇಳ್ಬೋದು ಧರ್ಮಸ್ಥಳ ಕ್ಷೇತ್ರ. ನೋಡಿ, ಈ ಒಬ್ಬ ಅನಾಮಿಕ ವ್ಯಕ್ತಿ ಒಂದು ಸುಳ್ಳು ದೂರು ಅನ್ನು ಕೊಟ್ಟಾಗ ಮೊದಲು ಬಂದು ನಾವು ಕಾವಂದರಿಗಿರ್ಬೋದು ದೇವಸ್ಥಾನಕ್ಕೆ ಬೆಂಬಲ ಕೊಟ್ಟವರು ನನ್ನ ಸಂಘಟನೆ. ನಾನು ಅದರಲ್ಲಿ ನನಗೆ ಅಭಿಮಾನ ಇದೆ. ಯಾರನ್ನು ನಾವು ಒಂದೇ ಸೆಕೆಂಡಲ್ಲಿ ಆಲೋಚನೆ ಮಾಡಿ ನಾವು ಬಂದವರು. ಹಾಗೆ ತಾವು ಕೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೇನೆ. ನಮ್ಮ ಸರ್ಕಾರದ ದುಡ್ಡು, ನಾವು ತೆರಿಗೆದಾರರ ದುಡ್ಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇಲ್ಲಿ ಗುಂಡಿ ತೆಗಲಿಕ್ಕೂ. ಅವನಿಂದನೇ ವಸೂಲು ಮಾಡಬೇಕು. ಯಾರು ಅದು ಸುಳ್ಳು ದೂರು ಕೊಟ್ಟಿದ್ದಾನೆ ಅವನ ಸೊತ್ತಿರ್ಬೋದು, ಅದನ್ನು ಮಾರಿ ಸರ್ಕಾರಕ್ಕೆ ಕಟ್ಟಬೇಕು. ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅವನನ್ನು ಬಿಡಬಾರ್ದು. ಎಲ್ಲ ಅವನದು ಏನೆಲ್ಲ ಆಸ್ತಿ ಇದೆ, ಅವನಿಗೆ ಬೆಂಬಲ ಕೊಟ್ಟವರು ಯಾರಿದ್ದಾರೆ ಅದೆಲ್ಲ ಆಸ್ತಿ ಮಾರಿ ನಮ್ಮ 1 ಪೈಸೆ ನಮ್ಮ ಪಾಕೆಟಿಂದ ಹೋಗಬಾರ್ದು. ಅದಕ್ಕೆ ಆ ಖರ್ಚಿಗೆ ಅದರ ಬಡ್ಡಿ ಸಮೇತ ತೆಗಿಬೇಕು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೇನೆ, ನಮ್ಮ ಸಮಾಜ ವಿರೋಧಿಗಳಿರ್ಬೋದು, ಹಿಂದೂ ಸಮಾಜದ ಯಾರಿರಲಿ, ಯಾವೇ ಧರ್ಮದವರು ಇರಲಿ, ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಮ್ಮ ಸಮಾಜದೊಳಗೆ ಇರುವ ವಿಷಯಗಳು ಸರಿಪಡಿಸಲಿಕ್ಕೆ ನಮಗೆ ತಾಕತ್ತಿದೆ. ಭಾರತದ 110 ಕೋಟಿ ಹಿಂದೂಗಳಿಗೆ ತಾಕತ್ತಿದೆ. ನಿಮ್ಮ ಸಹಾಯ ಬೇಡ. ನೀವು ಪುತ್ತೂರಿನಲ್ಲಿ ಆದಾಗ ನೀವು ಅಲ್ಲಿ ಓಡಿ ಬರ್ತೀರಿ, ಮಂಗಳೂರಿನಲ್ಲಿ ಆದಾಗ ಓಡಿ ಬರ್ತೀರಿ, ಉಡುಪಿಯಲ್ಲಿ ನೀವು ಮಾಡಿ. ನಿಮ್ಮ ಸಮಾಜದೊಳಗೆ ಹಲವಾರು ವಿಷಯಗಳಿದೆ ಬೇಡದು, ಅದನ್ನು ಸರಿ ಮಾಡಿ. ಅದನ್ನು ಬಿಟ್ಟು ನಾವು ನಮ್ಮ ಸಮಾಜದೊಳಗೆ ನೀವು ಇನ್ನು ಬಂದರೆ ನಾವು ಬಿಡುದಿಲ್ಲ ಅಂತೇಳಿ ನಿಮಗೆ ಒಂದು ವಾಣಿ ಕೊಡ್ತಾ ಇದ್ದೇನೆ ನಾನು. ಇವತ್ತು ಈ ಧರ್ಮಸ್ಥಳದ ವಿಷಯದಲ್ಲಿ ಅದನ್ನು ಮುಗಿಸಿಬಿಡಿ. ನೀವು ಇನ್ನು ಮುಂದೆ ಬಂದರೆ ನಾವು ಈ ರೀತಿಯಲ್ಲಿ ನಾನು ನೋಡಿ ದೂರದಲ್ಲಿ ನಾವು ಮಾತು ಕೊಟ್ಟು ನಾವು ನಿಲ್ಲುವವರಲ್ಲ. ನಾವೇನು ಮಾಡಬೇಕಂತೇಳಿ ನಿಮ್ಗೆ ಗೊತ್ತಿದೆ, ಶಕ್ತಿ ಇದೆ.